ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿರೋ ಪ್ರಸಂಗ ಕೂಡ ನಡೆಯಿತು. ಪ್ರತಾಪ್ ಸಿಂಹ ಮುಂದೆ ಸಿಎಂ ಪರ ಕಾರ್ಯಕರ್ತರು ಜೈಕಾರವನ್ನ ಕೂಗಿದ್ದಾರೆ. ಮೈಸೂರಿನ ಕೋರ್ಟ್ ಮುಂಭಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರನ್ನ ಮುತ್ತಿಗೆ ಹಾಕಿದ್ದಾರೆ. ಸಿದ್ದರಾಮಯ್ಯ ಪರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಅಲ್ಲಿ ಯತೀಂದ್ರ ಬ್ರಿಗೇಡ್ನ ಕಾರ್ಯಕರ್ತರು. ಕಾಂಗ್ರೆಸ್ ಪ್ರತಿಭಟನೆ ಮುಗಿದ ಬಳಿಕ ಪ್ರತಾಪ್ ಸಿಂಹ ಅವರು ಎಂಟ್ರಿ ಕೊಟ್ಟರು. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುತ್ತಿಗೆ ಹಾಕೋ ಕೆಲಸ ಮಾಡಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಪ್ರತಾಪ್ ಸಿಂಹ ಅವರನ್ನ ಒಳಗೆ ಹೋಗೋದಕ್ಕೆ ಬಿಡಲಾಯಿತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನಗುಮೊಗದಿಂದಲೇ ಪ್ರತಾಪ್ ಸಿಂಹ ಅವರನ್ನ ಸಮಾಧಾನ ಪಡಿಸೋ ಕೆಲಸ ಮಾಡ್ತಿದ್ದಾರೆ. ರಾಜ್ಯಪಾಲರಿಗೆ ಇವತ್ತು ಮೇಲ್ಪಂಕ್ತಿ ಹಾಕೊಟ್ಟಿರೋದು ಹಂಸರಾಜ್ ಭಾರದ್ವಾಜ್ ಅಂತ ಯಡಿಯೂರಪ್ಪ ಸಾಹೇಬ್ರ ವಿರುದ್ಧ ಅಭಿಮಾನ ಇದೆ. ಹೇಳ್ಬೇಕು ಅಂತಂದ್ರೆ ಒಂದು ಕೆಚ್ಚದೆ ನಿಮ್ಗೆ ಟಿಕೆಟ್ ಕೊಡದೆ ಮೋಸ ಮಾಡಿದ್ರು. ನಿಮ್ಗ ಇದಿಲ್ವಾ ಸರ್, ದುಃಖ ಇಲ್ವಾ ಸರ್? ಹೇಳ್ಬಿಡಿ. ವಿಶ್ವಾಸದಲ್ಲಿ ಮಾತಾಡ್ಸಿ ರಾಜಕೀಯ ಯಾಕೆ ಆಯ್ತೀಗ ಪಕ್ಷಾತೀತವಾಗಿ ಒಳ್ಳೆಯವ್ರನ್ನ ಬೆಂಬಲಿಸುವಂತ ಮನಸ್ಥಿತಿ ಎಲ್ಲರಿಗಿದೆ. ನೀವೇ ಇಟ್ಕೊಂಡ್ರೆ ಬೇರೆಯವ್ರಿಗೆ ಬೇರೆಯವ್ರ ಕುದಿಗೆ ಬರಲ್ಲ ಅಂತ ಹೇಳಿದೆ. ರಾಜ್ಯಪಾಲರಿಗೆ ಇವತ್ತು ಮೇಲ್ಪಂಕ್ತಿ ಹಾಕೊಟ್ಟಿರೋದು ಹಂಸರಾಜ್ ಭಾರದ್ವಾಜ್ ಅಂತ ಯಡಿಯೂರಪ್ಪ ಸಾಹೇಬ್ರ ವಿರುದ್ಧ ಅಲ್ಲಿ ಮೈಸೂರಿನ ಕೋರ್ಟ್ ಎದುರುಗಡೆ ಜಮಾವಣೆಗೊಂಡಂತಹ ನಾಯಕರೆಲ್ಲರೂ ಕೂಡ ಸ್ಥಳೀಯರು. ಮೋಸ್ಟ್ಲಿ ಅವರೆಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರಿಗೆ ಪರಿಚಯಸ್ಥರು ಅಂತ ಅನಿಸುತ್ತೆ. ಪ್ರತಾಪ್ ಸಿಂಹನು ಕೂಡ ನಗುಮುಖದಿಂದಲೇ ಅವ್ರಿಗೆ ಉತ್ತರ ಕೊಡುವಂತಹ ಕೆಲಸ ಈ ಸಂದರ್ಭದಲ್ಲಿ ಮಾಡಿದ್ರು. ರಾಜ್ಯಪಾಲರ ನಡೆ ತಪ್ಪಲ್ವಾ ಅನ್ನೋ ಪ್ರಶ್ನೆಯನ್ನ ಪ್ರತಾಪ್ ಸಿಂಹ ಅವರಿಗೆ ಮಾಡಲಾಗ್ತಾ ಇತ್ತು. ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ಬಗ್ಗೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಮಾತಾಡಿದ್ರು. ಆಗ ನಿಮ್ಗೆ MP ಟಿಕೆಟ್ ಕೊಡದೆ ಇಲ್ಲಿ ಅವಮಾನಿಸಿದ್ದಾರೆ, ನಿಮ್ಗೆ ಅನ್ಯಾಯ ಆಗಿದೆ, ಅದರ ವಿರುದ್ಧನೂ ಕೂಡ ಮಾತಾಡಬಹುದಾಗಿತ್ತಲ್ವಾ? ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಈ ರೀತಿ ಅಸ್ತ್ರ ಹೂಡ್ತಾ ಇದ್ದಾರೆ, ಇದು ತಪ್ಪಲ್ವಾ ಅನ್ನೋದು ಅಲ್ಲಿದ್ದಂತಹ ಕಾಂಗ್ರೆಸ್ನ ಕಾರ್ಯಕರ್ತರ ಆಕ್ರೋಶ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.